ಎಲ್ಲ ಬಂದರೆ ಇವತ್ತು ಬಹಳ ಇಡೀ ದೇಶದಲ್ಲಿ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಸತತವಾಗಿ ಕಳೆದ 6 ವರ್ಷದಿಂದ ನೀಟ್ನಲ್ಲಿ ಗೊಂದಲ ಆಗ್ತಾ ಇದೆ. ನಾವು ಬಹಳ ಸ್ಪಷ್ಟವಾಗಿ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಾವು ಒಂದು ರೆಸಲ್ಯೂಷನ್ ಅನ್ನು ಮಾಡಿದ್ವಿ. ಏನಂದ್ರೆ ಕೇಂದ್ರ ಸರ್ಕಾರ ಈ ನೀಟ್ ಎಕ್ಸಾಮ್ ಅನ್ನ ಸರಿಯಾಗಿ ಕಂಡಕ್ಟ್ ಮಾಡಕ್ ಆಗ್ತಾ ಇಲ್ಲ. ಕಳೆದ ವರ್ಷ ಮಾಡಿದ್ವಿ ನೀವು ಸರಿಯಾಗಿ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನೀವು ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದಕ್ಕೆ ಅಧಿಕಾರ ಕೊಡಬೇಕು ಅಂತ ನಾವು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಎಲ್ಲರೂ ಕೂಡ ನಾವು ಪತ್ರ ಬರ್ತಿದ್ವಿ ಕೇಂದ್ರ ಸರ್ಕಾರ. ಯಾಕಂದ್ರೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಈ ನೀಟ್ ಎಕ್ಸಾಮ್ ನಲ್ಲಿ ಒಂದಿಲ್ಲ ಒಂದು ಗೊಂದಲ, ಒಂದ್ಸರಿ ಗ್ರೇಸ್ ಮಾರ್ಕಿನ ಒಂದು ತೊಂದರೆ ಆದ್ರೆ ಇನ್ನೊಂದ್ಸರಿ ಬಹಳ ದೊಡ್ಡ ಅಕ್ರಮ ಆಗಿದೆ ಅಂತಕ್ಕಂಥದ್ದು ಗುಮಾನಿ, ನಮ್ಮ ರಿಸಲ್ಟ್ಸ್ ಬಹಳ ವಿಳಂಬವಾಗಿ ಬರ್ತಕ್ಕಂಥದ್ದು, ಅಂದ್ರೆ ಅನುಮಾನಾಸ್ಪದವಾಗಿರ್ತಕ್ಕಂಥ ಸನ್ನಿವೇಶಗಳು ಪ್ರತಿ ವರ್ಷ ನೀಟಿನ ಒಂದು ಎಕ್ಸಾಮ್ ನಲ್ಲಿ ಬರ್ತಾ ಇರೋದ್ರಿಂದ ಇದನ್ನ ನಮಗೆ ಕಂಡಕ್ಟ್ ಮಾಡಕ್ ಬಿಡಿ ಅಂತ ನಾವು ಹೇಳಿದ್ವಿ. ನಾವು ಯಾಕೆ ಹೇಳಿದ್ವಿ ಅಂತಂದ್ರೆ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಸಿಇಟಿ ಎಕ್ಸಾಮ್ ಮುಖಾಂತರ ಪಾರದರ್ಶಕತೆ ಇಡೀ ದೇಶದಲ್ಲಿ ಹೆಸರಾಗಿರ್ತಕ್ಕಂಥ ರಾಜ್ಯ. ಸಿಇಟಿ ಗೊಂದಲ ಎಲ್ಲೂ ಕೂಡ ಗೊಂದಲಕ್ಕೆ ಒಳಗಾಗಿರಲಿಲ್ಲ. ಬಹಳ ಪಾರದರ್ಶಕವಾಗಿ ಮತ್ತು ಎಲ್ಲ ಜನಸ್ನೇಹಿ ಆಗಿರ್ತಕ್ಕಂಥ ಎಕ್ಸಾಮ್ ಅನ್ನ ನಡೆಸಿ ಇವತ್ತು ನಮ್ಮ ರಾಜ್ಯಕ್ಕೆ ಒಂದು ಹೆಗ್ಗಳಿಕೆ. ಆದ್ರೆ ಕೇಂದ್ರ ಸರ್ಕಾರ ಇದು ನೀಟನ್ನ ತಂದು ಈ ವರ್ಷ ಪೇಪರ್ ಲೀಕ್ ಆಗ್ತಕ್ಕಂಥದ್ದು, ಈ ಒಂದು ಕಾಲದಲ್ಲಿ ಪೇಪರ್ ಲೀಕ್ ಆಗ್ತಾ ಇರ್ತಕ್ಕಂಥದ್ದು ಯಾವ ಕಾಲದಲ್ಲಿ ಇದ್ದಾರೆ ಕೇಂದ್ರ ಸರ್ಕಾರದವರು. 22 ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳು ಈ ದೇಶದಲ್ಲಿ ಎಕ್ಸಾಮ್ ಬರೀತಾ ಇದ್ದಾರೆ ಪ್ರತಿ ವರ್ಷ. ಸೀಟ್ ಇರೋದು ಕೇವಲ 1,29,000. ಆಗ 22 ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. ಇಂತಹ ದೊಡ್ಡ ಒಂದು ಎಕ್ಸಾಮ್ ನಲ್ಲಿ ಪೇಪರ್ ಲೀಕ್ ಆಗಿದೆ ಅಂದ್ರೆ ಇದಕ್ಕೆ ದೊಡ್ಡ ನಾಚಿಕೆಗೆ ಕೆಲಸ ಇಲ್ಲ. ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಇವತ್ತು ಪ್ರಧಾನಮಂತ್ರಿಗಳು ಪ್ರತಿ ಬಾರಿಯೂ ಕೂಡ ಪರೀಕ್ಷಾ ಪೇ ಚರ್ಚಾ ಅಂತ ಹೇಳೋರು ಇವತ್ತು ಎಲ್ಲಿ ಮಾಯ ಆಗಿದ್ದಾರೆ ಗೊತ್ತಿಲ್ಲ. ಪರೀಕ್ಷಾ ಪೇ ಚರ್ಚಾ ಈಗ ಮಾಡಬೇಕಾಗಿತ್ತು ಈ ದೇಶದ ಜನರ ಎದುರುಗಡೆ ನಮ್ಮ ಮಕ್ಕಳಿಗೆ ಹೇಳಬೇಕಾಗಿತ್ತು ಯಾಕೆ ಈ ಪೇಪರ್ ಲೀಕ್ ಆಯ್ತು, ಯಾರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಇವರು ಯಾರ ಮೇಲೆ ಕೂಡ ಆಕ್ಷನ್ ತಗೊಂಡಿಲ್ಲ. ಇದೇ ವರ್ಷ ಅಲ್ಲ, ಕಳೆದ 5 ವರ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಗೊಂದಲದಲ್ಲಿ ಯಾರ ಮೇಲೂ ಕೂಡ ಆಕ್ಷನ್ ಆಗಿಲ್ಲ. ಯಾಕೆ ಆಗಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಗುಮಾನಿ ಇಡೀ ದೇಶದಲ್ಲಿದೆ. ಈ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳ ಕೈವಾಡಿದೆ ಅಂತಕ್ಕಂಥ ಗುಮಾನಿ ಇಡೀ ದೇಶದಲ್ಲಿದೆ. ಇವರು ನಮ್ಮ ದೇಶದ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಗ್ತಾ ಇದ್ದಾರೆ. ಈ ದೇಶದಲ್ಲಿ MBBS ಸೀಟ್ ಅನ್ನ ಮಾರಾಟಕ್ಕೆ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ದಿನ ಇಡೀ ನೋಡಿದ್ರೆ ನರೇಂದ್ರ ಮೋದಿ ಅವರು ದೊಡ್ಡ ಮಾತಾಡ್ತಾರೆ, ಆದ್ರೆ ಇಲ್ಲಿ ಇಡೀ ದೇಶದಲ್ಲಿ MBBS ಸೀಟ್ ಅನ್ನ ಮಾರಾಟಕ್ಕೆ ಇಟ್ಟಿದೆ ಬಿಜೆಪಿ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ. ಒಬ್ಬರ ಮೇಲೂ ಕೂಡ ಆಕ್ಷನ್ ಆಗಿಲ್ಲ. 5 ವರ್ಷದಲ್ಲಿ ಏನು ಕೋರ್ಸ್ ಕರೆಕ್ಷನ್ ಆಗಿಲ್ಲ. ಯಾವುದೇ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಸಚಿವರಾಗ್ಲಿ ಪ್ರಧಾನಮಂತ್ರಿಗಳಾಗ್ಲಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಈ ರೀತಿ ಸರ್ಕಾರ ನಡೆಸಿದ್ರೆ ಇವತ್ತು ಈ ದೇಶದ ಯುವಕರು ಯಾವ ರೀತಿ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ? ನಾವು ಕೇಂದ್ರ ಸರ್ಕಾರಕ್ಕೆ ಮಾತಾಡಿ ಹೇಳಿದ್ವಿ, ಪತ್ರ ಬರೆದ್ವಿ, ನೀವಾದ್ರೂ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಮಗಾದ್ರೂ ಮಾಡಕ್ ಬಿಡಿ. ಆದ್ರೂ ಮಾಡಕ್ ರೆಡಿ ಇಲ್ಲ. ಅವರು ಸರಿಯಾಗಿ ಮಾಡಕ್ ಸಾಧಿಸಿದ್ರಿಲ್ಲ, ನಮಗೂ ಮಾಡಕ್ ಬಿಡ್ತಾ ಇಲ್ಲ. ಈ ದೇಶದ ಯುವಕರ ಭವಿಷ್ಯವನ್ನ ಇವತ್ತು ಇವರು ಹಾಳು ಮಾಡಕ್ಕೆ ಇವತ್ತು ಕೇಂದ್ರ ಸರ್ಕಾರ ಹೊರಟಿದೆ. ಅದಕ್ಕಾಗಿ ಇವತ್ತು ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು, ನಾವಾಗಲಿ ತಮಿಳುನಾಡು, ತೆಲಂಗಾಣ, ಕೇರಳ, ಆಂಧ್ರ ಪ್ರದೇಶ ಎಲ್ಲಾ ಸಚಿವರು ಕೂಡ ನಾವು ಮನವಿ ಮಾಡಿದ್ವಿ. ಈ ಹೊಸದಾಗಿ ಆಗಿರ್ತಕ್ಕಂಥ ಸರ್ಕಾರದ ಜೊತೆನೂ ಕೂಡ ನಾವು ಚರ್ಚೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅಂದ್ರೆ ದಕ್ಷಿಣ ಭಾರತದ ಎಲ್ಲಾ ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರ ಬಗ್ಗೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಇದಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಮಾಡಬೇಕು. ಇದಕ್ಕೆ ನಮ್ಮ ರಾಜ್ಯಗಳಿಗೆ
ಇವತ್ತು ಎಕ್ಸಾಮ್ ಮಾಡ್ತಕ್ಕಂಥ ಅಧಿಕಾರ ಕೊಡ್ಬೇಕು, ಇವತ್ತು ಪಾರದರ್ಶಕತೆ ತರಬೇಕು. ಇದಿಲ್ಲ ಅಂತಂದ್ರೆ ನಮ್ಮ ದೇಶದ ಯುವಕರ ಭವಿಷ್ಯ ಇಲ್ಲ. ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಈ ದೇಶದಲ್ಲಿ MBBS ಸೀಟನ್ನ ಮಾರಾಟಕ್ಕಿಟ್ಟಿದೆ. ಇದ್ರ ಬಗ್ಗೆ ಈ ದೇಶದಲ್ಲಿ ಯುವಕರು ಇದನ್ನ ಸಹಿಸಿಕೊಳ್ಳಕ್ ಆಗೋದಿಲ್ಲ ಅಂತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರಕ್ಕೆ ಅರ್ಥ ಇವತ್ತು ಮಾಡಿಸ್ಬೇಕಾಗಿ ಇವತ್ತು ಯುವ ಕಾಂಗ್ರೆಸ್ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ದೇಶಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ನಾವು ನಿಮ್ ಜೊತೆಗಿದ್ದೀವಿ. ಯಾಕಂದ್ರೆ ಕೇವಲ ಭಾಷಣಗಳಿಂದ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದೇಶ. ಇಂತಹ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಇವತ್ತು ಜವಾಬ್ದಾರಿನ ತೆಗೆದುಕೊಳ್ಬೇಕು. ಯಾರು ಹಿಂದೆ ಇದ್ದಾರೆ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು. ಆಮೇಲೆ ಇವತ್ತು ದೇಶದ ಜನತೆಗೆ ಇವತ್ತು ನರೇಂದ್ರ ಮೋದಿ ಅವರು ಕ್ಷಮೆ ಕೇಳಬೇಕು. ಈ ದೇಶದ ಯುವಕರಿಗೆ ಈ ರೀತಿ ಆಗಿದ್ದಕ್ಕೆ ಬಂದವರು ಕ್ಷಮೆ ಕೇಳಬೇಕು. ಯಾರು ಇದ್ರ ಹಿಂದೆ ಇದ್ದಾರೆ, ಯಾರು ಸಂಬಂಧಪಟ್ಟ ಮಂತ್ರಿಗಳ ಮೇಲೆ ಆಕ್ಷನ್ ಆಗ್ಬೇಕು. ಆದ್ರೆ ಯಾವುದೂ ಮಾಡದೆ ಇವತ್ತು ನಮ್ಮ ದೇಶದ ಯುವಕರ ಒಂದು ಅಪಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದನ್ನು ನಾವು ಧಿಕ್ಕರಿಸ್ತೀವಿ. ಇದನ್ನು ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ಇವತ್ತು ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಸೇರಿ ಇದಕ್ಕೆ ಒಂದು ನಿರ್ಧಾರ ಮಾಡಬೇಕು ಅಂತಕ್ಕಂಥದ್ದು ನಾವು ಈಗಾಗಲೇ ಸಂಕಲ್ಪ ಮಾಡಿದ್ದೀವಿ. ನಾವು ಜೊತೆಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.